SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಗೊತ್ತಿದೆ, ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿದೆ ಸಿನಿಮಾ ಥಿಯೇಟರ್ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಟಾಕ್ಸಿಕ್ ಬಗ್ಗೆ. ಬಟ್ ಅದೇ ಈ ತಿಂಗಳಲ್ಲಿ ಅದೊಂದು ಸಿನಿಮಾ ಇದೆ ಅಂತ ಇಟ್ಕೊಂಡು ಅದು ಹೋಯ್ತು ಅಂದರೆ ಯಾವ ಸಿನಿಮಾನೂ ಇಲ್ಲ. ದುರಂಧರ್ ಹಾಕೋಣ, ಹಿಂದಿ ಅಥವಾ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆದರೆ ಅದನ್ನೇ ಹಾಕೋದು ಕನ್ನಡದಲ್ಲಿ ದುರಂಧರ. ಸಿನಿಮಾ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ರು, ಬಟ್ ಇದು ಈ ರೀತಿ ಒಂದು ಸ್ವಲ್ಪ ಕರ್ನಾಟಕಕ್ಕೆ ಅಂದರೆ ಎಷ್ಟದು ಚೆನ್ನಾಗಿ ಬರುತ್ತೆ ಕಲೆಕ್ಷನು ಅಂತ ಚೆನ್ನಾಗಿ ಎಲ್ಲ ಸಿನಿಮಾ ಮಂದಿರಗಳನ್ನು ಇವಾಗ ಆಲ ಸಿನಿಮಾಗಳು ಇಲ್ದೇ ನಿನ್ಸೇ ಬಿಡೋರು ಎಷ್ಟೊಂದು ಥಿಯೇಟ್ರು ಹಾಕಿದ್ರೂ ಆ ಹೊಸ ರಿಲೀಸ್ ಫಿಲಮ್ಗೆ ಜನ ಯಾರೋ ಬರ್ತಾಯಿಲ್ಲ. ಹೊಸಬರಿಗೆ ಆ್ಯಕ್ಟ್ರುಗಳು ಹೊಸಬರು ಆ್ಯಕ್ಟ್ರಿಗೆ ಯಾರೂ ಬರ್ತಾಯಿಲ್ಲ ಜನ. ಈಗ ಅದೊಂದು ಟ್ಯಾಕ್ಸಿಕ್ಕು 19ಕ್ಕೆ ಬರ್ತದೆ ಅಂತ ಇಟ್ಕೊಂಡಿದ್ದೋ ಈಗ ಅದು ಬರ್ತಾಯಿಲ್ಲ. ಅದು ಈಗ ಮೇ ಜೂನ್ಗೆ ಹೋಗುತ್ತೆ, ಜುಲೈಗೆ ಹೋಗಿದೆ. ನೋಡಬೇಕು ಇನ್ನು ಯಾವ ಸಿನಿಮಾ ಬಿಡ್ತಾರೆ ಅಂತ ನೋಡಬೇಕು. ಆಗಿದೆ ರಿಲೀಸ್ ಆಗ್ಲಿಲ್ವಲ್ಲ ಅಂತ ಬೇಜಾರು ಆಗಿದೆ. ಏನೋ ಬಂದಿದ್ರೆ ಒಂದು 2-3 ವಾರ ಓಡೋದಲ್ಲ, ಸಿನಿಮಾಗೇನು ಓಡಿರೋದು. ಸಾಕಷ್ಟು ಹಿಂದೆ ನಿಮ್ಮನ್ನೆಲ್ಲ ಮಾತಾಡಿಸಿದಾಗ ನೀವು ಹೇಳ್ತಿರೋದು ಒಂದೇ, ಈ ಬಾರಿ ಬರುತ್ತೆ, ಒಂದು ಸ್ವಲ್ಪ ನಮಗೂ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಟಾಕ್ಸಿಕ್ ಬಂದರೆ ಬರುತ್ತೆ ಅನ್ನುವಂಥದ್ದು ಇದ್ದಿತ್ತು. ಇನ್ನೇನು ಕ್ಷಣ ಇನ್ನೊಂದು 10-15 ದಿನದಲ್ಲಿ ಬರೋದಂಥ ಸಿನಿಮಾ ಅದೇ ಈ ರೀತಿ ಇನ್ನು 2 ವಾರ ಇತ್ತು ಬಾಕಿ ಅಷ್ಟೇ, ನಾಳೆಗೆ ಅಷ್ಟೇ. ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ನ್ಯೂಸ್ ಆ ಥರ 3 ತಿಂಗಳು ಮುಂದೆ ಹೋಗಿದೆ ಅಂತ, ಮಾರ್ಚಿಂದ ಏಪ್ರಿಲ್ ಮೇ ಜೂನ್ಗೆ ಹೋಗಿದೆ ಅಂತ. ಅದು ಏನು ಕಾರಣ ಅಂತ ಏನು ಗೊತ್ತಿಲ್ಲ. ಅದೇ ಯುದ್ಧ ಎಲ್ಲ ದೇಶಗಳಿಗೂ ರಿಲೀಸ್ ಮಾಡಿ ವರ್ಲ್ಡ್ ವೈಡ್ ಮಾಡಬೇಕು ಅಂತಿದ್ರು. ಅದರಿಂದ ಅದು ಅಲ್ಲಿ ಆಯ್ತಾ ಇರೋದ್ರಿಂದ ಮುಂದಕ್ಕೆ ಹಾಕವ್ರೆ. ಅದು 6ನೇ ತಿಂಗಳಿಗೂ ಯುದ್ಧ ನಿಲ್ಲಿಲ್ಲ ಅಂದರೆ ಮತ್ತೆ ಮುಂದಕ್ಕೆ ಹಾಕ್ತಾರೆ. ಹಂಗೆ ಹೋಯ್ತಾ ಇರ್ತದೆ. ಇನ್ನು ಆ ಜನನಾಯಕನೂ ಬರಬೇಕಾಗಿತ್ತು 2 ತಿಂಗಳಿಂದ, ಅದು ಬರಲಿಲ್ಲ. KVN ಅವ್ರದ್ದೆ ಅದೊಂದು ಸ್ಟಾಪ್ ಆಯಿತು. ಇವಾಗ ಇದು ಸ್ಟಾಪ್ ಆಗಿದೆ. ಪ್ರತಿಯೊಂದು ಈ KVN ಅವ್ರ ಸಿನಿಮಾ ಅನೌನ್ಸ್ ಆದಾಗ ರಿಲೀಸ್ ಟೈಮಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರು ಆಗ್ತಾನೆ ಇದೆಯಪ್ಪ. ಅದು ಕಾರಣಾಂತರಗಳಿಂದ ಆಗುತ್ತೋ ಅಥವಾ ಅಚ್ಚತ್ತಾಗ ಆಗುತ್ತೆ? ಇಲ್ಲ, ಹತ್ತಂಗೇನಿಲ್ಲ, ಕಾರಣಾಂತರದಿಂದನೇ ಅದು ಆಯ್ತಾ ಇರೋದು. ಇವು 2 ಪಿಕ್ಚರೂ ಹಂಗೆ ಆಗಿದ್ದು. ಅದು ಟ್ಯಾಕ್ಸಿಕ್ಕು ಮತ್ತು ಅವರು ಆಫೀಸಿಂದ ಏನು ಪ್ರಾಬ್ಲಮ್ ಅಲ್ಲ, ಬೇರೆ ಏನೋ ಪ್ರಾಬ್ಲಮ್ಗಿಂದ ಈ ಥರ ಅನೌನ್ಸ್ ಮಾಡಿರೋ ಸಿನಿಮಾ ಆಗಿರ್ಬೋದು ಅಥವಾ ರಿಲೀಸ್ ತನಕ ಬಂದಿರೋ ಸಿನಿಮಾಗಳು ಆಗಿರ್ಬೋದು, ಪ್ರತಿಯೊಂದು ಏನೆಲ್ಲ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದ್ದಲ್ಲ. ಅದೇ ಇನ್ನು 3 ದಿನ 4 ದಿನ ಇತ್ತು ಜನನಾಯಕನ್ನು. ಇದಾದರೆ 15 ದಿವಸ ಮೊದಲೇ ಯಾರು ಹೇಳವ್ರೆ. ಅದು 2 ದಿನ 3 ದಿನ ಇದ್ದಂಗೆ ಹೇಳಿದ್ದು ಅದನ್ನ, ಪಿಕ್ಚರ್ ಸಿನಿಮಾ ಇಲ್ಲ ಅಂತ. ನಾವು ಆನ್ಲೈನಲ್ಲಿ ಆಗಿದ್ದನ್ನೆಲ್ಲ ಒಂದು 7 ಲಕ್ಷ ರಿಟರ್ನ್ ಮಾಡಿಸಿದ್ವಲ್ಲ, ದುಡ್ಡೆಲ್ಲ ಜನಕ್ಕೆ 7 ಲಕ್ಷನೂ ಕಲೆಕ್ಷನ್ ಆಗಿದ್ದ ಜನನಾಯಕಂದು. ಈಗ ಯುದ್ಧ ಇದು ನಡೀತಿದೆಯಲ್ಲ, ಆ ಕಾರಣದಿಂದ ನಮ್ಮ ಟಾಕ್ಸಿಕ್ ಮುಂದಕ್ಕೆ ಹೋಗಿದೆ. ಈಗ ದುರಂಧರ್ 2 ಮತ್ತು ಪೆದ್ದಿಗೆಲ್ಲ ಅದೇ ಡೇಟಿಗೆಲ್ಲ ಸಿನಿಮಾಗಳು ಬರ್ತಾ ಇದೆ. ಪೆದ್ದಿ ಕೊಟ್ಟಿಲ್ಲ ಆ ಡೇಟು. 19 ಮಾರ್ಚ್ 19ಕ್ಕೆ ಪೆದ್ದಿ ಕೊಟ್ಟಿಲ್ಲ, 28 ಮತ್ತು 26ಕ್ಕೆ ಪವನ್ ಕಲ್ಯಾಣ್ದೊಂದು ಕೊಟ್ಟಿದ್ದಾರೆ. ಇದು ಪೆದ್ದಿ ಕೊಟ್ಟಿದ್ದಾರೆ. ಅದು ಅವ್ರಿರ್ತವೆ, ಹೌದೇನು ರಿಲೀಸ್ ಮಾಡದೇ ಇರೋಲ್ಲ, ರಿಲೀಸ್ ಮಾಡ್ತಾರೆ, ಅವನ್ನೇ ಹಾಕ್ಬೇಕಷ್ಟೆ. ಎಷ್ಟು ಸಿನಿಮಾ ಬಂದಿಲ್ಲ ಅಂದಾಗ ಅವ್ರಿಗೆ ಒಂದು ಸ್ವಲ್ಪ ಕಲೆಕ್ಷನ್ ಜಾಸ್ತಿ ಸಿಗ್ಬೋದು. ಆಗುತ್ತೆ, ಹಂಗೆ ಸಿಕ್ಕೇ ಸಿಗುತ್ತೆ. ದುರಂಧರ್ಗೂ ಅಷ್ಟೇ, ಅವಕ್ಕೂ ಅಷ್ಟೇ ಪಿಕ್ಚರ್ಗೆ. ಇವಾಗ ಇದು ಬಂದಿದ್ರೆ ಟ್ಯಾಕ್ಸಿಕ್ಕು ಜನ ಎಲ್ಲ ಒಂದ್ಸರಿ ನೋಡಲೇಬೇಕು ಅಂತ ಬಂದೇ ಬರ್ತಾರೆ ಎಲ್ಲ ಮನೇಲಿರೋನು. ಇದಾಗಿರೋದ್ರಿಂದ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ. ಹೌಸ್ಫುಲ್ ಏನು ಕಂಟಿನ್ಯೂಟಿ ಓಡಲ್ಲ, ಕಲೆಕ್ಷನ್ ಚೆನ್ನಾಗಿ ಬರುತ್ತೆ. ಕಲೆಕ್ಷನ್ ಚೆನ್ನಾಗಿ ಅಂತಾರೆ. ಕಲೆಕ್ಷನ್ ಆ ಪಿಕ್ಚರ್ ಬರುತ್ತೆ, ಜನ ನೋಡಬೇಕು ಅಂತಿದ್ದ. ಯುಗಾದಿ ಹಬ್ಬದ ಟೈಮ್ ಅಲ್ವಾ, ಬರುತ್ತೆ. ಅದೇ ಡೆಲ್ ಆಗ್ತಾಯಿತ್ತು. ಇವಾಗ ಬರ್ತದೆ ಎಲ್ಲ. ಇವಾಗ ದೊಡ್ಡ ಪಿಕ್ಚರ್ಗಳು ಸಿನಿಮಾ ಶೂಟಿಂಗೇ ನಡೀತಾ ಇಲ್ವಲ್ಲ, ಯಾವ ಸ್ಟಾರ್ಟ್ ಆಗೇ ಇಲ್ವಲ್ಲ. ಇವಾಗ ಶಿವಣ್ಣವ್ರದ್ದು ಅಟ್ಲೀಸ್ಟ್ ಬರ್ತಾಯಿತ್ತು, ಅದು ಬರ್ತಾಯಿಲ್ಲ. ಉಪೇಂದ್ರ ಅವ್ರದ್ದಿಲ್ಲ. ಅದೊಂದು ಸ್ವಲ್ಪ ಅವು ಕಲೆಕ್ಷನ್, ಅದು ಒಂದು 2 ವಾರ ಹಾಕಿದ್ದು ಉಪೇಂದ್ರ ಅವ್ರದ್ದು ಮತ್ತು ಇವ್ರದ್ದು ಹಾಕಿದ್ದು. ಅದು ಹೋಯ್ತು 45, ಅದೊಂದು 2 ವಾರ ಹೋಯ್ತು. ಈಗಿನ್ನು ಅವ್ರದ್ದು ಎಣ್ಣೆ ಯಾವುದೂ ಇಲ್ಲ. ಗಣೇಶ್ದೊಂದು 1-2 ಇರಬೇಕು, ಸುದೀಪ್ದು ಒಂದೇನು 1-2. ಅವು ಈಗ ಸದ್ಯಕ್ಕೆ ಬರಲ್ಲ, ಮಾರಕ್ಕೆ ಬಂದಿದೆಯಲ್ವಾ.
ಇನ್ನು ಈಗ ಸದ್ಯ ಎಷ್ಟದು ಅಲ್ಲ 3-3.5 ವರ್ಷ ಆಯ್ತಲ್ಲ, 4 ವರ್ಷ ನಾವು ದಾಟ್ತಾ 4 ವರ್ಷ ಆಗೋಯ್ತು. ಟಾಕ್ಸಿಕ್ ನಂಬ್ಕೊಂಡಿದ್ರೆ ಬಟ್ ಅದನ್ನು ಯೋಗಿ ನಂಬ್ಕೊಂಡಿದ್ರೆ ಅದನ್ನು ಮುಂದಕ್ಕೆ ಹೋಯ್ತು. ಹಾಗಾದ್ರೆ ಅದೇ ಅದು ಮುಂದಕ್ಕೆ ಹೋಯ್ತು. ಈಗ ಯಾವ್ಯಾವ ಸಿನಿಮಾ ಬರ್ತಾವೆ ನೋಡೋಣ. ಮಾರ್ಚು, ಏಪ್ರಿಲ್ಲು, ಮೇನಲ್ಲಿ ಯಾವ್ಯಾವ ಸಿನಿಮಾ KD ಬರ್ಬೋದು, ಅವೆಲ್ಲ ಮಾಡ್ತಾರೆ. ಈಗ ಎಲ್ಲ ಕಡೆ ಯುದ್ಧ ಆಗ್ತಿರೋದ್ರಿಂದ ಈಗ 6ನೇ ತಿಂಗಳಲ್ಲೂ ಕೂಡ ಜೂನಲ್ಲಿ ಬರೋದು ಒಂದು ಸ್ವಲ್ಪ ಅನುಮಾನ ರೀತಿಯಲ್ಲಿ ಇದೆ ಅಂತ ಅನ್ಸುತ್ತೆ ನಿಮಗೆ ಟಾಕ್ಸಿಕ್? ಅದನ್ನೇ ಯುದ್ಧ ನಿಲ್ಲಬೇಕು ಅಂದರೆ ಆಗ ಅಷ್ಟೊತ್ತು ನಿಲ್ತದೆ ಹೆಂಗಂತ ಗೊತ್ತಿಲ್ವಲ್ಲ. ಯುದ್ಧ ನಿಲ್ತರೆ ಬಿಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅಂದರೆ ಒಂದು ಪ್ರಾಪರ್ ಒಂದು ಸೀಸನ್ ಯಾವುದು ಸರ್? ಒಂದು ಸ್ಟಾರ್ಗಳ ಸಿನಿಮಾ ಈ ಸೀಸನ್ನಲ್ಲಿ ಬಂದರೆ, ಈ ತಿಂಗಳಲ್ಲಿ ಬಂದರೆ ಒಂದು ಸಕ್ಸಸ್ ಕಾಣುತ್ತೆ ಅನ್ನುವಂಥದ್ದು ಒಂದು ನಿಮ್ಮ ಪ್ರಕಾರ ಹೇಳಿದ್ರೆ? ಅಂದರೆ ಹಬ್ಬದ ಟೈಮಲ್ಲಿ, ಯಾಕೆಂದರೆ ರಜಾ ಇರ್ತದಲ್ವ, 2-3 ದಿನ ರಜಾ ಇರ್ತದಲ್ವಾ, ಅದರಿಂದ ಅವಾಗ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ. ಮನೇಲಿರ್ತಾರೆ ಜನ, ಆಫೀಸ್ಗಳಿಗೆ ಹೋಗಲ್ಲ, ಸ್ಕೂಲ್ಗಳು ರಜಾ, ಅವಾಗ ಕಲೆಕ್ಷನ್ ಬರ್ತದೆ. ಒಂದು 3-4 ದಿನದಲ್ಲೇ ಅವ್ರು ಸ್ವಲ್ಪ ರೇಟು ಜಾಸ್ತಿ ಇಕ್ಕಿರ್ತಾರೆ ದೊಡ್ಡ ಸಿನಿಮಾಗಳಿಗೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕವರ್ ಆಗಿಬಿಡ್ತದೆ ಸಡನ್. 3 ದಿನ ಹೌಸ್ಫುಲ್ ಆದರೂ ಸಾಕು, ಕವರ್ ಆಗುತ್ತೆ. ಈ ಜೂನ್ ಜುಲೈಲೆಲ್ಲ ಸ್ಕೂಲ್ ಕಾಲೇಜು ಸ್ಟಾರ್ಟಿಂಗ್ ಟೈಮ್, ಆ ಸಂದರ್ಭದಲ್ಲಿ ಜನರು ಥಿಯೇಟರ್ ಕಡೆ ಬರುವಂಥದ್ದು ಆಗುತ್ತಾ? ಏನು ಬರ್ತಾರೆ ಒಂದು ದೊಡ್ಡ ಸಿನಿಮಾಗಳಿಗೆಲ್ಲ ಬಂದೇ ಬರ್ತಾರೆ ಸರ್. ಯಾವುದೇ ಆಗಲಿ ದೊಡ್ಡ ಸಿನಿಮಾಗೆ ಯಾವ್ದಾರು ಒಂದು ಟೈಮಲ್ಲಿ, ಈಗ ಮ್ಯಾಟ್ನಿಗೆ ಬರಲಿಲ್ಲ ಅಂದರೆ ಫಸ್ಟ್ ಶೋಗೆ 4 ಗಂಟೆಗೆ ಬರ್ತಾರೆ, 4 ಗಂಟೆಗೆ ಬರಲಿಲ್ಲ ಅಂದರೆ 7 ಗಂಟೆಗೆ ಬರ್ತಾರೆ, ಆ ಥರ ಬರ್ತಾರೆ. ಒಂದು ಅಂದಾಜು ನೀವು ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಟಾಕ್ಸಿಕ್ ಬಗ್ಗೆ? ಅಂದರೆ ಕಲೆಕ್ಷನ್ ಇಷ್ಟ ಆಗಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಅದೇ ಕ್ರೇಜ್ ಇದೆ ಹೊರಗಡೆ ಎಲ್ಲ ಸಿನಿಮಾ ಬಗ್ಗೆ. ಕಾಂತಾರ 2 ಮೀರಿಸ್ಬೇಕಾಗಿತ್ತು, ಅದು ಬಂದಿದ್ರೆ. ಅದು ಕಾಂತಾರ ನಮ್ಮದು ಒಂದು ವಾರಕ್ಕೆ 50 ಲಕ್ಷ ಆಗಿದೆ. ಅದನ್ನು ಮೀರ್ತದೆ ಅಂತ ಒಪ್ಪಿಕೊಂಡಿದ್ದು, ಅದನ್ನು ಮೀರಿಸ್ತದೆ ಟ್ಯಾಕ್ಸಿಕ್ ಅಂತ. ಖಂಡಿತ ಮೀರಿಸ್ತಾರೆ, ಆದಷ್ಟು ಬೇಗ ಬರುತ್ತೆ, ನೀವೇನೋ ವರಿ ಮಾಡ್ಕೋಬೇಡಿ. ಅದೇ ನೋಡೋಣ ಹೆಂಗೆ ಯಾವಾಗ ರಿಲೀಸ್ ಆಯ್ತು, ನಾವೇನು ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅಂಥ ದೊಡ್ಡ ಕೋಟಿಗಟ್ಟಲೆ ಪಿಕ್ಚರ್ಗಳದು ನಾವೀಗ ಬರಲೇ ಇಲ್ಲ ಅಂದು ಮಾಡೋಕ್ಕಾಗಲ್ಲ. ಅವ್ರಿಗೂ ಬೇರೆ ಬೇರೆ ಪ್ರಾಬ್ಲಮ್ಗಳು ಇರ್ತದೆ. ಅದರಿಂದ ಬೇರೆ ಯಾವ ಸಿನಿಮಾ ಬರ್ತವೆ ಅಂತ ನೋಡಬೇಕು. ಆದಷ್ಟು ಬೇಗ ಬಂದರೆ ನಿಮ್ಗೆ ಖುಷಿ. ಆ ಥರ ಸಿನಿಮಾ ಬಂದರೆ ನಮಗೆಲ್ಲ ಥಿಯೇಟ್ರವ್ರಿಗೆ ಖುಷಿ. ಹಾಂ ಸರ್, ಥ್ಯಾಂಕ್ ಯು ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.